सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् शङ्कारूपेण मच्चित्तम् पङ्कीकृतमभूद्यया किङ्कजेयस्य सामाय शङ्कराचार्यमाश्रये हिरण्यवर्णां हरिणीं सुवर्णरजतस्रजां चन्द्रां हिरण्मयीं लक्ष्मीं जातवेदो महावः ಎಲೆ ಜಾತವೇದನೆ ಸುಂದರವಾದ ಚಿನ್ನದ ಬಣ್ಣವುಳ್ಳವಳು, ಜಿಂಕೆಯಂತೆ ಸೊಬಗುಳ್ಳವಳು, ಚಿನ್ನ ಮತ್ತು ಬೆಳ್ಳಿಯ ಮಾಲಿಕೆಗಳನ್ನು ಧರಿಸಿರುವವಳು, ಚಂದ್ರನಂತೆ ಆಹ್ಲಾದಕರಳು, ಸ್ವರ್ಣಮಯಳೂ ಆದ ಶ್ರೀ ಲಕ್ಷ್ಮೀದೇವಿಯ ಸಾನ್ನಿಧ್ಯವು ಆವಿರ್ಭಾವವು ನನ್ನ ಬಳಿ ಆಗುವಂತೆ ಮಾಡು ಅಂತ ಜಾತವೇದನ್ನ ಪ್ರಾರ್ಥನೆ ಮಾಡುವ ಒಂದು ಮಂತ್ರ, ಶ್ರೀ ಸೂಕ್ತದ ಮೊದಲನೇ ಮಂತ್ರ ಆಗಿದೆ ಅಂತ ಅರ್ಥ. ಅದರಲ್ಲಿ ಇದುವರೆಗೂ ನಾವು ಜಾತವೇದ ಅಂದರೆ ಯಾರು ಅಂತ ಹೇಳಿ ನಾವು ಮಾಡಿದೆ. ಈಗ ಮೊದಲನೇ ಪದವಾಗಿರ್ತಕ್ಕಂಥ ಹಿರಣ್ಯವರ್ಣ ಹಾಗಂದರೆ ಏನು ಅನ್ನೋ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಎಲ್ಲೆಲ್ಲಿ ಏನು ಹೇಳಿದೆ ಅದಕ್ಕೆ ಅರ್ಥ ಏನು ಅನ್ನೋದನ್ನು ನಾವು ಈಗ ನೋಡೋಣ. ಇಲ್ಲಿ ಲಕ್ಷ್ಮೀದೇವಿಯನ್ನು ಚಿನ್ನದ ಬಣ್ಣವುಳ್ಳವಳು ಎಂಬ ವರ್ಣನೆ ಸಮಂಜಸವಾಗೇ ಇದೆ. ಹೇಗೆಂದರೆ ಪರಮಾತ್ಮನೂ ಇದೇ ಬಣ್ಣವುಳ್ಳವನು ಅಂತ ಶ್ರುತಿ ಹೇಳುತ್ತೆ. ಏಷೋ ಅಂತರಾದಿತ್ಯೇ ಹಿರಣ್ಮಯಃ ಪುರುಷಃ ಆಪ್ರಾಣಾತ್ ಸ್ವರ್ಣ ಏವ ಅಂತ ಚಾಂದೋಗ್ಯ 1:6 ಹೇಳುತ್ತೆ ಮತ್ತು ತೈತ್ತರೆಯ ಉಪನಿಷತ್ನಲ್ಲೂ ಕೂಡ ಹೇಳುತ್ತೆ. ಲಕ್ಷ್ಮೀನಾರಾಯಣರು ಸ್ವರೂಪ, ರೂಪ, ಗುಣ ಮುಂತಾದವುಗಳಲ್ಲಿ ಒಬ್ಬರಿಗೊಬ್ಬರು ಅನುರೂಪರು ಅಂತ ಸಕಲ ಪ್ರಮಾಣ ಸಿದ್ಧವಾಗಿದೆ. ಇಲ್ಲಿ ಭಗವನ್ನಾರಾಯಣನ ಅಭಿಮತ ರೂಪ, ಸ್ವರೂಪ, ರೂಪ, ಗುಣವಿಭವ, ಐಶ್ವರ್ಯಶೀಲಾದಿ ಎಂದು ಇದನ್ನೇ ವರ್ಣಿಸಿದ್ದಾರೆ. ಇವರ ಪರಮಾಚಾರ್ಯರಾದ ಶ್ರೀ ಸಾಯಣರು ಇದನ್ನೇ ತಮ್ಮ ಶ್ಲೋಕಿ ಏಕಚತುಶ್ಲೋಕಿನಲ್ಲಿ ಲಕ್ಷ್ಮೀ ಸ್ತೋತ್ರದಲ್ಲಿ ಹೀಗೆ ಹೇಳಿದ್ದಾರೆ. ಯಾನ್ಯಾನಿ ಯಥಾ ಸುಖಂ ವಿಹರತೋ ರೂಪಾಣಿ ಸರ್ವಾಣಿ ತಾನ್ಯಾಹುಃ ಸ್ವೈಃ ಅನುರೂಪ ರೂಪವಿಭವೈಃ ಗಾಢೋಪಗಾಢಾನಿತೇ ಅಂತ ಹೇಳ್ಬಿಟ್ಟು ಶ್ಲೋಕ 4 ಹೇಳಿದ್ದಾರೆ. ಭಗವಂತನು ಶ್ರೀಮನ್ನಾರಾಯಣನಾಗಿಯೂ ಲಕ್ಷ್ಮಿಯು
ಸೀತಾದೇವಿಯೂ ಆಗಿ ಅವತರಿಸಿದ ಪ್ರಸಂಗಗಳು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಇವರಿಬ್ಬರು ಒಂದೇ ಸಮರಾದ, ಒಂದೇ ಬಗೆಯ ಮತ್ತು ಪರಸ್ಪರ ಹೊಂದುವ ಶೀಲ, ವಯಸ್ಸು, ಚಾರಿತ್ರ್ಯ, ಕುಲ ಮುಂತಾದವುಗಳನ್ನು ಹೊಂದಿ ಒಬ್ಬರನ್ನೊಬ್ಬರು ಕೈಹಿಡಿಯಲು ಸರ್ವಾರ್ಥಯೋಗ್ಯರಾದರೆಂಬುದನ್ನು ಈ ವಿವಾಹ ನಡೆದ 28 ವರ್ಷಗಳ ಮೇಲೆ ಮಾರುತಿಯು ಅಶೋಕವನದಲ್ಲಿ ಅವಳನ್ನು ಕಂಡಾಗ ಹೇಳುವ ಮಾತಿನಲ್ಲಿಯೂ ಈ ಅನುರೂಪ್ಯ ನಿಶ್ಚಿತವಾಗಿದೆ. ಈ ಅನುರೂಪ್ಯ ಹೇಗಿದೆ ಅಂದರೆ, ತುಲ್ಯಶೀಲ ವಯೋವೃತ್ತಾಂ ತುಲ್ಯಾಭಿಜನಲಕ್ಷಣಾಂ ರಾಘವೋ ಅರ್ಹತಿ ವೈದೇಹೀಂ ತಂಚೇಯಂ ಅಸಿತೆ ಕ್ಷಣ. ರಾಮಾಯಣದ ಸುಂದರಕಾಂಡದ 16ನೇದರಲ್ಲಿ ಹೀಗೆ ಹೇಳಿದೆ. ಈ ಬಗೆಯ ವರ್ಣನೆಗಳಲ್ಲಿ ಸಣ್ಣವರ್ಣಾನ್ ಇತ್ಯಾದಿಗಳಿಗೂ ಸೂಕ್ಷ್ಮ ವ್ಯಾಖ್ಯೆ ಇರುವುದು ಇಲ್ಲಿ ಗಮನೀಯ. ಶ್ರೀ ಸಾಯಣಾಚಾರ್ಯರು, ಶ್ರೀ ಪೃಥ್ವಿಧರಾಚಾರ್ಯರು ಇದೇ ಅರ್ಥವನ್ನೇ ಎತ್ತಿ ಹಿಡಿದಿದ್ದಾರೆ. ಮತ್ತೊಂದು ನಿರ್ವಚನದಂತೆ ಹಿರಣ್ಯ ಶಬ್ದವೇ ವಿಷ್ಣುವಾಚಕವಾದುದರಿಂದ ಅವನ ಬಣ್ಣಕ್ಕೆ ಅನುಗುಣವಾದವಳು ಲಕ್ಷ್ಮೀ ಹಿರಣ್ಯವರ್ಣಳೆ ಆಗಿರ್ತಾಳೆ ಅಂತ ಒಂದು ಆಖ್ಯಾನ. ಇಲ್ಲಿ ಏನು ಅಂದರೆ, ಹಿರಣ್ಯಾಂ ವಿಷ್ಣುರಾಖ್ಯಾತಃ ತಸ್ಯ ವರ್ಣಸ್ಥ ವೈಷ್ಣವಿ ಲಕ್ಷ್ಮೀ ಹಿರಣ್ಯವರ್ಣೇತಿ ಸೂಯತೆ ಕನಕಪ್ರಭಾ ಅಂತ ಹೇಳ್ಬಿಟ್ಟು ಹೇಳಿದೆ. ಹಾಗಾಗಿ ಲಕ್ಷ್ಮಿಗೆ ಹಿರಣ್ಯವರ್ಣ ಅನ್ನೋದು ಹೇಗೆ ಬಂತು ಅಂತ ಹೇಳ್ಬಿಟ್ಟು ಒಂದು ಆಚಾರದಲ್ಲಿ ಹೀಗೆ ಹೇಳಿದೆ. ಮುಂದೆ ಲಕ್ಷ್ಮೀ ತಂತ್ರದಲ್ಲಿ ಹಿರಣ್ಯವರ್ಣ ಅನ್ನೋದು ಏನಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಇವತ್ತಿನ ಇದರಲ್ಲಿ ಇನ್ನು ನಿಲ್ಲಿಸೋಣ.